ಮಟನ್ ಮತ್ತೆ ಬೆಣ್ಣೆ ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೊಂಡ್ರೆ 8 ವರ್ಷದ ಮೇಲೆ ಇಲ್ಲ ಅವ್ರ ರೆಮ್ಯುನರೇಷನ್ ಇಲ್ಲ ಅವ್ರು ಹೇಳಿದ್ರು ಇಲ್ಲ ಅವರು ಈಗ ಫ್ರೀ ಆಗಿ ಇಡೀ ಸಿನಿಮಾದಲ್ಲಿ ಎಲ್ಲ ಯಾವ್ದೇ ಸಿನಿಮಾ ಬರ್ಲಿ ನಾವು ರೆಮ್ಯುನರೇಷನ್ ಕೇಳಲ್ಲ, ನಮ್ಗೆ ಇಂಡಸ್ಟ್ರಿ ಉಳಿಬೇಕು, ನಾವು ಸಿನಿಮಾನ ಫ್ರೀ ಆಗಿ ಮಾಡ್ತೀವಿ ಅಂತ ಮೊನ್ನೆಯಿಂದ ಅವರು ಪ್ರಮಾಣ ವಚನ ಮಾಡೋದ್ರಲ್ಲಿ ಅಕ್ಷರ ತಟಿಕ್ ಪಿಡಿಕ್ ಅಂತಿಲ್ಲ. ಜಾಸ್ತಿ ಮಾಡ್ಕೊಂಡ್ರ 100% ಮಾಡ್ಕೊಂಡವ್ರೆ, ಪ್ರಶ್ನೆಗಳು ಕೇಳೋದು ಜಾಸ್ತಿನೇ ಮಾಡ್ಕೊಂಡವ್ರೆ. ಸಂಬಳ ಕೇಳ್ಬೇಕಲ್ಲ, ಎಲ್ಲ ಕತೆ ಸಂಬಳ ಕೇಳ್ಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಅಂತ ಐತೆ ತಾನೆ. ಹಳ್ಳಿಗೆ ಬಂದಿದ್ದೀರಿ, ಗಾದೆ ಪ್ರಕಾರ ನೋಡ್ಕೋಬೇಕು, ಏನು ಕೇಳಕ್ ಹೋಗ್ಬಾರ್ದಂಗೆ. ಈಗ ನಿಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ಒಂದಿಬ್ರು ಕಾಮಿಡಿಯನ್ ಬಂದಿದ್ದಾರೆ ಸಿನಿಮಾದಲ್ಲಿ, ಹೊಸತಾಗಿ ಜಾಯಿನ್ ಆಗಿದ್ದಾರೆ. ಮಂಜು ಪಾವಗಡ ಆಗಿರ್ಬೋದು, ಸೌರ ಪಾತ್ರ ನಿಮ್ ಜೊತೆ ಹೆಂಗೆ ಟ್ರಾವೆಲ್ ಆಗುತ್ತೆ? ಗಿರಿಮಠ ಅವ್ರು ಫಸ್ಟ್ ಹೇಳಿ. ಮಂಜು ಒಳ್ಳೆ ಹುಡುಗ, ಮತ್ತೆ ಸಖತ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವನಿಗೆ, ಸಖತ್ ಪಂಚು ಅವನು ಒಳ್ಳೊಳ್ಳೆ ಮಾತುಗಳಿವೆ. 108 ಪಂಚು, 3 ಫೈಟ್, 4 ಸಾಂಗು ಕಲ, ಪಕ್ಕ ಹಬ್ಬ ಕಲ. ಈ ಸಲ ಸಿನಿಮಾ ಬರ್ಬೇಕಲ್ಲ ಥಿಯೇಟರ್ಗೆ. ಬಟ್ ಬಚ್ಚೇಗೌಡ್ರು ಏನಾದ್ರು ಸವಾಲ್ ಹಾಕಿದ್ರ? ಮತ್ತೊಂದೇನು ಅವ್ರು ಹಾಕ್ಲಿ, ನೋಡ್ಕೋತೀವಿ. ಎಂತೆಂತ ಸವಾಲ್ಗಳನ್ನೆಲ್ಲ ಸ್ವೀಕಾರ ಮಾಡ್ಕೊಂಡು ಗೆದ್ಕೊಂಡ್ ಬಂದಿದೀವಿ. ಒಂದ್ ಹೋಟೆಲ್ ಗೆದ್ದಿರೋರು ನಾವು, ಅಂತ ಉಚ್ಚೆಗೌಡಂಗೆ ಇದ್ರಲ್ಲ, ನಾವೇನ್ ಬಚ್ಚೆಗೌಡಂಗೆ ಇದಿರ್ತೀವ? ಸಿನಿಮಾದ ಆಡಿಯೋ ಸೇಲ್ ಬಗ್ಗೆ ನೀವೊಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತೀರಾ. ಮಂಡ್ಯ ಬಿಟ್ಟು ಸಮುದ್ರ ಕಡೆ ಹೊರಟೋಗಿರ್ತೀರಾ. ಹೆಂಗಿತ್ತು ಅದು? ಚೆನ್ನಾಗಿ ಬಂದಿತ್ತು ಕೂಡ ಅದು. ಒಂದು 2 ಕೋಟಿಗೆ ನಿಮ್ದು ಸೇಲ್ ಆಗಿರೋದು ಆಡಿಯೋ ರೈಟ್ಸ್. ಸೊ ಇದ್ರ ಬಗ್ಗೆ ಮಾತಾಡೋದ್ರೆ ಆನಂದ್ ಆಡಿದವರು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಮುನೇಗೌಡರು ಒಂದು ಮಾತು ಹೇಳಿದ್ವಿ, ಒಳ್ಳೇದಾಗುತ್ತೆ ಈ ಸಿನಿಮಾ ಅಂತ, ಚೆನ್ನಾಗಾಗುತ್ತೆ ಅಂತ ಹೇಳಿದ್ವಿ. ಅದು ಫಸ್ಟ್ ಸ್ಟೆಪ್ ನಮಗೆ. ಅವ್ರಿಗೊಂದು ಎನರ್ಜಿ ಬರಬೇಕಲ್ಲ. ಅದು ಒಳ್ಳೆ ಬಿಸ್ನೆಸ್ ಆಯಿತು, ಅವರು ಖುಷಿಯಾದರು. ಆ್ಯಂಡ್ ಅಲ್ಲಿ ಶೂಟ್ ಮಾಡಿದ್ದು ಚೆನ್ನಾಗಿತ್ತು. ನಾನು ಶಿವು ಗಿರಿ ಎಲ್ಲ ಇದ್ವಿ ಅಲ್ಲಿ ಅವತ್ತು. ಬಟ್ ನಾವು ಮಾತ್ರ ಶೂಟ್ ಮಾಡಿದ್ವಿ ಅದನ್ನ. ಅದು ಮಜಾ ಇತ್ತು. ಫಸ್ಟು ಮಹೇಶ್ 2 ಕೋಟಿ ಅನೌನ್ಸ್ ಮಾಡಬೇಕು ಅಂತ ಹೇಳ್ದ. ಸರಿ 2 ಕೋಟಿದು ಅನೌನ್ಸ್ ಆಗುತ್ತೆ, ಆ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದು. 2 ಕೋಟಿ ಸರಿ ಅನೌನ್ಸ್ ಮಾಡೋದು ನಾರ್ಮಲಾಗಿ ಅನೌನ್ಸ್ ಮಾಡ್ತೀವಿ, ಏನಾದ್ರು ಒಂದು ಸಣ್ಣ ಫನ್ ಬೇಕಲ್ಲಿ ಅಂತ ನಾವು ಅದನ್ನು ಕ್ರಿಯೇಟ್ ಮಾಡಿದ್ದು. ಯಾವುದು ಸರಿ ಕೊಡಿ ಸರ್ 2 ಕೋಟಿ ಅಯೋಗ್ಯ 2 ಇದು 2ಗೆ 2 ಕೋಟಿ ಬೇಕೇ ಬೇಕು ಅಂತಂದಾಗ ಅವರು ನಮಗೂ ಗೊತ್ತು ಸರ್, ನಮಗೆ ಗೊತ್ತಿಲ್ವಾ, 2 ಅಂದರೆ ಸುಮ್ಮನೆ ಬರ್ತೀವಾ, ರೆಡಿಯಾಗಿ ಬಂದಿದ್ದೀವಿ ತಗೊಳ್ಳಿ ಅಗ್ರಿಮೆಂಟ್ ಅವ್ರು ಕೊಡ್ತಾರೆ. ಸರಿ ಕ್ಯಾಶ್ ಕೊಡ್ತಾರವರು. ಕ್ಯಾಶ್ ಕೊಟ್ಟಾಗ ನಾವು ಸರಿ ಕ್ಯಾಶ್ ನಮ್ಮ ಕೈಗೆ ಕೊಡ್ತಾರೆ, ಕ್ಯಾಶ್ ನಮಗೆ ಯಾಕೆ? ಅದು ಪ್ರೊಡ್ಯೂಸರ್ಗೆ, ಕ್ಯಾಶ್ ನಿಮಗೆ. ಅಲ್ಲಿ ಹುಡುಗಿರು ಹೋಯ್ತಾ ಇರ್ತಾರೆ ಬೀಚಲ್ಲಿ, ಹುಡುಗಿರು ನಮಗೆ. ಅದಕ್ಕೆ ಮಹೇಶ್ ನೋಡ್ತಾನೆ ಮತ್ತೆ ನಮಗೆ ಅಂತ. ಮಳೆ ಬರುತ್ತೆ, ಜೋಶ್ ಬರುತ್ತೆ ಅನ್ನುವ ಹಾಡು ಏನೀಗ ವೈರಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ರೀಲ್ಸ್ ಗಳೆಲ್ಲ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಕೂಡ ಮಾಡಿದ್ರ ಸ್ಟೆಪ್ಪಿಗೆ? ಯಾರು ಇವರಿಬ್ರಾ? ಬೆಣ್ಣೆ ಮತ್ತೆ ಮಟನ್ ಸ್ಟೇಜ್ ಅಲ್ಲಿ ನೋಡಿದ್ವಪ್ಪ. ಹವಾ ಅಲ್ಲ, ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ಸೀದಾ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಮಾಡಿದೆ. ಆ ಹಾಡಲ್ಲಿ ಇವರಿಬ್ರು ಬೇಡ ಬೇಡ ಅಂತ ನಾನು ಹೇಳಿದೆ ಮಾಸ್ಟರ್ಗೆ. ಇಲ್ಲ ಸರ್ ಲೈಟ್ ಕಟ್ ಆಗಲ್ಲ, ಅವ್ರು ಬೇಕು ಸರ್ ಅಂತಂದ್ರು. ಸರಿ ತಂದು ನಿಲ್ಸಿ ಅಂತಂದೆ. ಲೈಟ್ ತರ ಬ್ರೈಟ್ ಆಗಿ ಮಾಡಿದೀವಿ ನಾವು ಅಷ್ಟೇ. ಸರ್, ಈ ಸಿನಿಮಾದಿಂದ ಎಷ್ಟು ಪ್ಲಸ್ ಆಗುತ್ತೆ ನಿಮ್ಮ ಕೆರಿಯರ್ಗೆ ಅಂತ? ಯಾಕಂದ್ರೆ ಅಯೋಗ್ಯ ಬಂದ ಮೇಲೆ ತುಂಬಾ ಜನ ನಿಮ್ಮನ್ನ, ಅಂದ್ರೆ ನಿಮ್ಮ ಆಕ್ಟಿಂಗ್ ಅನ್ನ ಇನ್ನಷ್ಟು ಅಪ್ರಿಶಿಯೇಟ್ ಮಾಡಿದ್ರು. ಬಟ್ ಈ ಸಿನಿಮಾ ಆದ್ಮೇಲೆ ಇದು ನನಗೆ ಅನ್ಸೋ ಪ್ರಕಾರ ಇದು ತುಂಬಾ ಇಷ್ಟಪಡ್ತಾರೆ ಜನ. ಇಷ್ಟಪಡೋದ್ರ ಜೊತೆಗೆ ನನ್ನ ಕೆರಿಯರ್ಗೆ 100% ಪ್ರತಿಯೊಂದು ಸಿನಿಮಾಗಳು ಕೌಂಟ್ ಆಗ್ತಾ ಹೋಗ್ತವೆ. ಅಂದ್ರೆ ನಾವಿನ್ನೂ ಬೆಟರ್ಮೆಂಟ್ ಮಾಡೋದಕ್ಕೆ, ಇನ್ನೂ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರತಿಯೊಂದು ಸಿನಿಮಾಗಳ ಗೆಲುವು ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಾನು ಒಬ್ಬನಿಗಲ್ಲ, ಅದು ನಮ್ಮ ಇಡೀ ತಂಡಕ್ಕೆ ಒಂದು ಎನರ್ಜಿ ಕೊಡುತ್ತೆ. ಮತ್ತು 100 ಜನ ಕೆಲಸ ಮಾಡಿರ್ತಾರೆ. ನಾ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಸೆಟ್ಟಲ್ಲಿ 1000 ಜನ ಬಂದಾಗ ಕೆಲಸಕ್ಕೆ ಎಷ್ಟು ಬಜೆಟ್ ಆಗ್ತಾ ಇದೀವಿ ಅಂತ ನನಗೆ ಬೇಜಾರಾಗಲ್ಲ. ಯಾಕೆಂದ್ರೆ ಆ 1000 ಜನಕ್ಕೆ ಊಟ ಹೋಗ್ತಾ ಇರುತ್ತೆ, ಆ 1000 ಜನಕ್ಕೆ ಕೂಲಿ ಹೋಗ್ತಾ ಇರುತ್ತೆ ಕೆಲಸಕ್ಕೆ, ಅವ್ರ ಮನೆ ಬೆಳಗ್ತಾ ಇರುತ್ತೆ. ನನ್ನ ಪಾಯಿಂಟ್ ಆಫ್ ವ್ಯೂ, ನಾನು ಯೋಚನೆ ಮಾಡೋ ಆ್ಯಂಗಲ್ ಇದು. ಪ್ರತಿ ಸಲನೂ ನಾವು ಸಿನಿಮಾ ಗೆಲ್ಲಿ ಬಿಡಲಿ, ಜಾಬ್ ನಾವು ಮಾಡ್ತಾನೆ ಇರಬೇಕು ನಾವು ಬದುಕಿರೋವರೆಗೂ. ಆದರೆ ಒಂದು ಗೆಲುವು ಸಿಕ್ಕಾಗ ಇನ್ನೂ 10 ಸಿನಿಮಾಗಳು ಬರ್ತವೆ. ನಿರ್ಮಾಪಕರು ಉಳಿತಾರೆ, ಕಲಾವಿದರು ಉಳಿತಾರೆ, ಇಂಡಸ್ಟ್ರಿ ಉಳಿತದೆ, ಥಿಯೇಟ್ರಲ್ಲಿ ಕೆಲಸ ಮಾಡೋರು ಉಳಿತಾರೆ, ಸಾಕಷ್ಟು ಜನರು ಉಳಿತಾರೆ. ಹಂಗಾಗಿ ಈ ಸಿನಿಮಾ ಸಕ್ಸಸ್ ವೆರಿ ಇಂಪಾರ್ಟೆಂಟ್ ನಮಗೆ. ನೀವೆಲ್ಲರೂ ಬಂದು ಆಗಸ್ಟ್ 7ನೇ ತಾರೀಕು ನಮ್ಮ ಸಿನಿಮಾ ನೋಡಿ ಪ್ಲೀಸ್. ಗಿರಿ ಮತ್ತೆ ಶಿವಣ್ಣ ಇಬ್ಬರಿಗೂ ಕೇಳೋದು, ಒಬ್ಬ ಹೀರೋ ಸಹ ಕಲಾವಿದನಿಗೂ ಸಪೋರ್ಟಿವ್ ಆಗಿ ನಿಂತಾಗ್ಲೇ ಆ ಕ್ಯಾರೆಕ್ಟರ್ಗಳು ಇನ್ನಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸಿದ್ದೇಗೌಡರು ಅಥವಾ ನಿನಾಸಂ ಸತೀಶ್ ಅವರು ಸೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ ಜೊತೆ? ಸೆಟ್ ಅಲ್ಲಿ ಮಾತ್ರ ಅಂತಲ್ಲ, ನಮ್ಗೆ ಅದೇ ನಾನು ಹೇಳಿದ ಅಯೋಗ್ಯ ಪಾರ್ಟ್ 1 ರಿಲೀಸ್ ಆದ ನಂತರದಲ್ಲಿ ಒಂದು 5 ಸಿನಿಮಾ ಜೊತೆಲಿ ಮಾಡಿದೆ ನಾನು. ನಮ್ಮ ಸ್ನೇಹ ಹೆಂಗಾಗಿದೆ ಅಂತಂದ್ರೆ, ಈಗ ಅಯೋಗ್ಯ 2 ಶೂಟಿಂಗ್ ಟೈಮಿಂದ ಹೆಂಗಾಗಿದೆ ಅಂತಂದ್ರೆ, ಸ್ಕ್ರೀನ್ ಮೇಲೆ ಒಂದು, ಸ್ಕ್ರೀನ್ ಹೊರಗಡೆ ಒಂದು ಅಂತಲ್ಲ. ಅಲ್ಲಿ ಏನು ಸ್ನೇಹ, ಅಷ್ಟು ಗಟ್ಟಿತನ, ಸ್ನೇಹದಲ್ಲಿ ಒಂದು ಗಟ್ಟಿತನ ಕಾಣಿಸುತ್ತಲ್ಲ, ಅದು ಬಿಹೈಂಡ್ ದ ಸ್ಕ್ರೀನ್ ಕೂಡ ನಾವು ಅಷ್ಟೇ ಒಳ್ಳೆ ಸ್ನೇಹಿತರಾದ್ವಿ. ತುಂಬ ಅಂದರೆ ಮುಕ್ತವಾಗಿ. ಈಗ ಅವರು ಹೀರೋ, ನಾವು ಸಹ ಕಲಾವಿದರು ಅನ್ನೋದನ್ನ ತಲೆಯಿಂದ ತೆಗೆದಾಕಿ, ಈಗಲೂ ನೋಡಿ, ಈಗ ಅವ್ರು ಹೇಳಿದ್ರು, ಇವ್ರು ನೆಕ್ಸ್ಟ್ ಪಿಕ್ಚರ್ಗೆ ಹಾಕೊಳ್ಳೋದಿಲ್ಲ, ನಿಮ್ಮನ್ನೇ ಹಾಕೊಳ್ಳೋದಿಲ್ಲ, ಯಾರಿಗೆ ಗೊತ್ತದಂಗೆ ಮಾತಾಡೋಕ್ಕೆ. ಸೊ ನಮ್ಮಲ್ಲಿ ಏನು ಒಳಗಡೆ ಹಿಂದೊಂದು ಮುಂದೊಂದು ಕಲ್ಮಶ ಇಲ್ಲ. ಸೊ ಅವರಲ್ಲೂ ಇಲ್ಲ, ನಮ್ಮ 3 ಜನದಲ್ಲೂ ಇಲ್ಲ, ಮಹೇಶ್ನಲ್ಲೂ ಇಲ್ಲ. ಫ್ರೆಂಡ್ಸ್ಗಳಾಗ್ಬಿಟ್ಟಿದ್ದೀವಿ. ಸೊ ಅವರಷ್ಟು ಫ್ರೀಡಮ್ನ ನಮಗೆ ಕೊಟ್ಟಿದ್ದಕ್ಕೆ, ಆಮೇಲೆ ಇಲ್ಲ ಈ ಸೀನ್ ನಿಮ್ದೆ, ನೀವೇ ಮಾಡೋದು, ನೀವೇ ಕೆಚ್ಚಬೇಕು, ಕೆಚ್ಚು ಬಿಸಾಕೊಡ್ರ
ಇವ್ರದ್ದು ಪ್ಯಾಕಪ್ ಆಗ್ಬಿಟ್ಟು ಇವ್ರು ಹೊರಡ್ತಿದ್ರು ನಮ್ ಸೀನ್ ಶೂಟಿಂಗ್ ಇದ್ರೆ ಹೇಳ್ಬಿಟ್ಟು ಹೋಗ್ತಿದ್ರು, ಸಖತ್ತಾಗಿ ಮಾಡ್ಬಿಡಿ ಮಾತ್ರ, ಸೂಪರ್ ಆಗೈತೆ ಸೀನು, ಮಾಡ್ಬಿಟ್ಟು ಬಂದ್ಬಿಡಿ, ನಿಮ್ದೇ ಸಿನಿಮಾ ಕೆಚ್ಚಿ ಅನ್ಬಿಟ್ಟು ಹೋಗೋದು. ಸೊ ಅಷ್ಟು ಫ್ರೀಡಮ್ ಕೊಟ್ಟಿರೋದ್ರ ಜೊತೆಗೆ ಸ್ನೇಹ ಕೊಟ್ರು, ಪ್ರೀತಿ ಕೊಟ್ರು, ಎಲ್ಲಾನು ಕೊಟ್ಟಿದ್ದಾರೆ. ಒಂದು ಸಿನಿಮಾ, ಅದ್ರಲ್ಲಿ ಸಿನಿಮಾದಲ್ಲಿ ಬರೋ ಹೀರೋ ಮತ್ತೆ ಕಲಾವಿದರು, ಕಾಮಿಡಿಯನ್ಸ್ ಅದೆಲ್ಲನೂ ಹೊರತುಪಡಿಸಿ ಸ್ನೇಹಿತರುಗಳೆಲ್ಲ ಸೇರಿ ಒಂದು ಗಟ್ಟಿಯಾದ ಸಿನಿಮಾ, ಒಂದು ಸ್ವಚ್ಛವಾದ ಸಿನಿಮಾ ಮಾಡಿದೀವಿ ಅಂತ ಅನ್ನಿಸ್ತಾನೆ ಇದೆ ಯಾವಾಗ್ಲೂ ನಮ್ಗೆ. ಇಲ್ಲ, ಹೀರೋ ಸಪೋರ್ಟಿವ್ ಇಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಆಗಲ್ಲ. ಅವ್ರು ಹೇಳ್ಬೋದಲ್ಲ ಬೇಡ ಇದು ಅಂತ. ಅಷ್ಟು ಮುಂದೆ ಅದು ಪ್ರೆಸ್ ಮೀಟ್ ಅದೇ ಹೇಳಿದ್ರು, ನಾನು ಸುಮ್ಮನೆ ಕತ್ ಕೊಟ್ಟಿದ್ದೀನಿ, ನಗುಕ್ ಇವ್ರ ಕತ್ ಎಳ್ಕೊಂಡೋಗಿರೋದು ಅಂತ. ಯಾರು ಹೇಳಕ್ಕಾಗಲ್ಲ ಹಂಗೆ. ನಾನು ಹೇಳೋದು ಎಲ್ಲ ನಾನೇ ಮಾಡಿದ್ದೀನಿ ಅನ್ಬಿಡ್ತಾರೆ, ಹಂಗೆ ಹೇಳೋದೇ ಇಲ್ಲ. ಇವರಿಬ್ಬರೇ ಅಂತಾರೆ, ನಾನು ಹೇಳ್ತೀನಿ ಇಲ್ಲ ನಾವಿಬ್ಬರಲ್ಲ, ನಾವೆಲ್ಲರೂ ರವಿಶಂಕರ್ ಅವರು, ಸುಂದರರಾಜ್ ಅವರು, ರಚಿತಾರಾಮ್ ಅವರು ಎಲ್ಲರೂ ಸೇರಿ ಈ ಸಿನಿಮಾವನ್ನ ಎಳ್ಕೊಂಡೋಗಿರೋದು ಈ ಬಂಡಿನ. ನೀವು ವೇದಿಕೆಯಲ್ಲಿ ಒಂದು ಎಜುಕೇಶನ್ ಅನ್ನುವಂಥ ವರ್ಡ್ ಅನ್ನ ಹೇಳಿದ್ರಿ, ಬಟ್ ಅದರ ಅರ್ಥ ಅವಾಗ ತುಂಬಾ ಜನಗಳಿಗೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವತ್ತು ಕನ್ನಡದ ತುಂಬಾ ಸ್ಟಾರ್ ನಟರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ದಾರೆ, ನಿಜವಾಗ್ಲೂ ಅದರ ಅರ್ಥವನ್ನ ಅವ್ರು ತಿಳ್ಕೊಂಡಿದ್ದಾರೆ ಅಂತ ಪವರ್ ಟಿವಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಲಾವಿದರು ಮಾತಾಡಿದ್ರು, ನಿಮ್ ಪರ ಮಾತಾಡಿದ್ದಾರೆ ಕೂಡ. ನಾನು ಹೇಳಿದ ಇಷ್ಟೇ, ಅಂದ್ರೆ ಅದೇನು ಆರೋಗೆಂಟ್ ಆಗಿ ಹೇಳಿಲ್ಲ ನಾನು, ಅಥವಾ ಅಗ್ರೆಸಿವ್ ಆಗಿ ಹೇಳಿದ್ದಲ್ಲ. ನನ್ನ ಮಾತಲ್ಲಿ ಕೆಲವೊಂದ್ಸಲ ಏನಂತಾರೆ, ನಾನು ಎಮೋಷನಲ್ ಆದಾಗ ಅಗ್ರೆಸಿವ್ ತರ ಕಾಣುತ್ತದು, ನನ್ನ ಕಣ್ಣು ದೊಡ್ಡದಾಗುತ್ತೆ, ಆಮೇಲೆ ನಾನು ಎಮೋಷನಲ್ ಆಗ್ಬಿಡ್ತೀನಿ ಏನೇ ಮಾತಾಡ್ಬೇಕಾದನ್ನು. ಯಾಕಂದ್ರೆ ಸತ್ಯ ಇದ್ದಾಗ ಎಮೋಷನಲ್ ಆಗ್ಬಿಡ್ತೀವಿ. ನಾನು ಹೇಳಿದ ಇಷ್ಟೇ ವಿಷಯ ಏನಂದ್ರೆ, ಎಲ್ಲಾ ವಿಭಾಗಗಳು ಗೊತ್ತಿರಬೇಕು, ನಿರ್ಮಾಪಕರಿಗಾಗ್ಲಿ ಅಥವಾ ನಿರ್ದೇಶಕರಿಗಾಗ್ಲಿ ಕಲಾವಿದರಿಗಾಗ್ಲಿ ಎಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು ಅನ್ನೋದು ಅರ್ಥದಲ್ಲಿ ನಾನು ಹೇಳಿದ್ದು. ಆ್ಯಂಡ್ ಅದನ್ನ ಗೌರವಿಸಿ ತುಂಬಾ ಜನ ಸ್ನೇಹಿತರುಗಳು, ಆ್ಯಕ್ಟರ್ಗಳಾಗ್ಬೋದು, ತುಂಬಾ ಜನ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಅಂದ್ರೆ ಹೌದು ನೀನು ಹೇಳಿದ್ ಕರೆಕ್ಟ್ ಇದೆ, ತಪ್ಪೇನು ಅನ್ನೋ ಥರ ನನ್ನ ಸಪೋರ್ಟ್ ಜೊತೆ ನಿಂತ್ಕೊಂಡ್ರು. ಅವ್ರಿಗೆಲ್ಲ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಜೊತೆ ನಿಂತಿದ್ದಕ್ಕೆ, ನಂಗೆ ಧೈರ್ಯ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಸಾಕಷ್ಟು ಜನ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರು, ಆಮೇಲೆ ಜನರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು, ಒಳ್ಳೆ ಮಾತಾಡಿದ್ದೀರಾ ಅಂತ. ಆ್ಯಂಡ್ ಅದೇ ನಿರ್ಮಾಪಕರು ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು ಅವರು ಅರ್ಥ ಮಾಡ್ಕೊಂಡ್ರು, ಏನೋ ಕರೆಕ್ಟ್ ನೀವು ಹೇಳಿದ್ದು, ನಾವು ತಗೊಂಡಿದ್ದು ಬೇರೆ ರೀತಿ ಅಂತ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ಬಗ್ಗೆ ಖುಷಿ ಇದೆ. ಏನಿಲ್ಲ, ನಮ್ಮ ಇಂಡಸ್ಟ್ರಿ ಉಳಿಬೇಕು ಅಂದರೆ ತಿಳ್ಕೊಬೇಕು, ಸಿನಿಮಾ ಬಗ್ಗೆ ತಿಳ್ಕೊಂಡಿರೋರು ಸಿನಿಮಾಗೆ ಬರಬೇಕು. ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ ಅಥವಾ ಅಸೋಸಿಯೇಟ್ಗಳಾಗಲಿ, ಡೈರೆಕ್ಟರ್ಗಳಾಗಲಿ, ಕಲಾವಿದರಾಗಲಿ, ಎಲ್ಲದಕ್ಕೂ ಒಂದು ಪ್ರಾಕ್ಟೀಸ್ ಬೇಕು. ಒಂದು ಪ್ರಾಕ್ಟೀಸ್ ಇಲ್ಲ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಕಾರ್ಪೆಂಟರ್ ಆಗಲಿ, ಒಬ್ಬ ಸಿಂಗರ್ ಆಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಕಂಟಿನ್ಯೂಸ್ ಪ್ರಾಕ್ಟೀಸಲ್ಲಿ ಇರ್ತಾರೆ ಎಲ್ಲರೂ. ಆ ಪ್ರಾಕ್ಟೀಸ್ ಇರಬೇಕು. ನಾವು ಒಳಗಡೆ ಎಳೀಬೇಕು, ನಾವೇ ಎಳೆದು ನೋಡಬೇಕು ಇದೇನು ಯಾಕೆ ಅಂತ. ಅವಾಗ ಮಾತ್ರ ಅದನ್ನ ಇನ್ನೂ ಚೆನ್ನಾಗಿ ಮಾಡಕ್ ಸಾಧ್ಯ, ನಾವು ಇನ್ನೂ ಪ್ಯಾಷನೇಟ್ ಮಾಡಕ್ ಸಾಧ್ಯ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಕೊಡಕ್ ಸಾಧ್ಯ. ನಾನು ಕಲಿತಾ ಇದ್ದೀನಿ, ನಾನು ಕಲ್ತ್ಬಿಟ್ಟಿದ್ದೀನಿ, ಏನ್ ಗುರು ನಾನು ನೋ, ನಾಟ್ ಲೈಕ್ ದಟ್. ನಾನು ಸ್ಟೂಡೆಂಟೇ, ಪ್ರತಿ ದಿವಸ ಕಲಿಯೋದೆ. ನಮ್ಮ ಬಿಹೇವಿಯರಲ್ಲಿ ಕಲಿತಾ ಇರ್ತೀವಿ, ವಿಚಾರಗಳಲ್ಲಿ ಕಲಿತಾ ಇರ್ತೀವಿ, ನಿಮ್ಮಿಂದ ಏನೋ ಕಲಿತಾ ಇರ್ತೀನಿ, ನನ್ನ ಸ್ನೇಹಿತರುಗಳಿಂದ ಏನೋ ಕಲಿತಾ ಇರ್ತೀನಿ. ಕಲಿಕೆ ಅಷ್ಟೇ ಮುಖ್ಯ ಅಂತ ಅಣ್ಣವ್ರು ಒಂದು ಮಾತು ಹೇಳಿದ್ರು, ಕಲಿಯೋದು ಎಲ್ಲಿಗೂ ನಿಲ್ಲಲ್ಲಪ್ಪ ಅಂತ. ನಾನು ಸಿನಿಮಾಗಳು ನೋಡಿದಾಗ ನನಗೆ 100 ತಪ್ಪುಗಳು ಕಾಣಿಸ್ತಾವಪ್ಪ ಅಂತ ಅಣ್ಣವ್ರು ಹೇಳ್ತಿದ್ರು. ಎಂತ ದೊಡ್ಡ ಮಾತು ಹೇಳ್ತಾ ಇದ್ರು. ಹಂಗಾಗಿ ನಾವ್ಯಾರು ಪರ್ಫೆಕ್ಟ್ ಅಲ್ಲ ಇಲ್ಲಿ. ನೀವು ಹೇಳ್ದಂಗೆ ಎಜುಕೇಶನ್ ಅನ್ನುವಂಥದ್ದು ಚಿತ್ರರಂಗಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಚಿತ್ರರಂಗದಲ್ಲಿ ಏನಾಗುತ್ತೆ, ಅದ್ರಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಅರಿವು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ರಿ. ಬಟ್ ಪ್ರಸ್ತುತ ಸಿನಿಮಾ ನಿಲ್ತಾ ಇಲ್ಲ ಅನ್ನೋ ಮಾತು ಮಾತ್ರ ಕೇಳಿ ಬರ್ತಾ ಇದೆ. ಅದಕ್ಕೆ ಏನು ಮಾಡ್ಬೇಕನ್ನೋ ಆಲೋಚನೆಗಳು ಬರ್ತಾ ಇಲ್ಲ. ಸೊ ನಟರು, ಸ್ಟಾರ್ ನಟರು ಅಂತ ಅನ್ಕೊಳ್ಳೋರು ಇವಾಗ ವರ್ಷಕ್ಕೆ 1-2 ಸಿನಿಮಾ ಮಾಡ್ಬೇಕನ್ನೋದು ಕೇಳಿ ಬರ್ತಾ ಇದೆ, ಯಾರು ಮಾಡ್ತಾ ಇಲ್ಲ. ಸೊ ನಿಮ್ಮ ಡಿಸಿಷನ್ ಏನು? ಅಲ್ಲ, ನನಗನ್ಸೋದು ಮಾಡ್ಬೇಕು ಸಿನಿಮಾಗಳು ಮಾಡ್ದೇನೆ ಇಂಡಸ್ಟ್ರಿ ಉಳಿಯಲ್ಲ. ಎಲ್ಲ ಹೀರೋಗಳು ಸಿನಿಮಾಗಳು ಮಾಡಬೇಕು, ಅದು ಸತ್ಯ. ಅದು ಸಿನಿಮಾ ಮಾಡದೇ ಇದ್ರೆ ಸಿನಿಮಾ ಎಲ್ಲಿ ಉಳಿಯುತ್ತೆ? ಅಫ್ಕೋರ್ಸ್ ಇಂಡಸ್ಟ್ರಿ ಸ್ಟಾರ್ ನಟಗಳನ್ನ ಡಿಪೆಂಡ್ ಆಗಿರೋದು ಖಂಡಿತ ಸತ್ಯ, ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ವರ್ಷಕ್ಕೆ 1-2 ಸಿನಿಮಾ ಬಂದರೆ ಜನ ಥಿಯೇಟ್ರ್ ಕಡೆ ಬರ್ತಾರೆ, ಥಿಯೇಟ್ರ್ಗಳು ಏನೋ ಫಿಲ್ ಆಗ್ತವೆ. ಇವತ್ತು ನಮ್ಮ ಇಂಡಸ್ಟ್ರಿ ಈಗ ಏನೋ ಈ ವರ್ಷದಲ್ಲಿ ನೋಡಿದ್ರೆ ಈಗ ಸುಮಾರಷ್ಟು ಹೀರೋಗಳ ಸಿನಿಮಾಗಳು ಬಂದಿಲ್ಲ. ವರ್ಷಕ್ಕೆ ತಿಂಗಳಲ್ಲಿ ಒಂದೊಂದು ಬಂದಿದ್ರೆ ನಮಗೆ, ಅಂದರೆ ಎಲ್ಲ ಥಿಯೇಟ್ರ್ಗಳು ತುಂಬ್ತಾ ಹೋಗೋದು. ಆ ಕೊರತೆ ಇದೆ. ಅಂದರೆ ಅದೇ ಥರ ನಿರ್ಮಾಪಕರಲ್ಲಿ ಸಿಕ್ಕಿ, ಅವ್ರಿಗೆ ಕಥೆಗಳು ಸಿಕ್ಕಿ, ಈಗ ಹೀರೋಗಳನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಸರಿಯಾದ ಕತೆ ಸಿಗಬೇಕು, ಅದಕ್ಕೆ ತಕ್ಕಂತೆ ನಿರ್ಮಾಪಕರು ಸಿಗಬೇಕು, ಅದಕ್ಕೆ ತಕ್ಕಂತೆ ಒಳ್ಳೆ ನಿರ್ದೇಶಕ ಸಿಗಬೇಕು. ಎಲ್ಲ ಸಿಕ್ಕಿದಾಗ ಯಾವ ಹೀರೋನು ಸುಮ್ಮನೆ ಕೂರಲ್ಲ ಮನೇಲಿ, ಎಲ್ಲರೂ ಸಿನಿಮಾ ಮಾಡ್ತಾರೆ, ಸಿಗ್ಬೇಕಷ್ಟೇ. ಸರ್, ಇವತ್ತು ನೀವು ಕೂತ್ಕೊಂಡು ಕಲಾವಿದರು ನಮ್ಮ ಜೊತೆ ಮಾತಾಡ್ತೀರಿ, ವೇದಿಕೆ ಮೇಲೆ ಬಂದಾಗ ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲ ಕಾಣ್ತಾರೆ. ಬಟ್ ಅದರ ಹಿಂದೆ ದುಡ್ದಂತ ಟೆಕ್ನಿಷಿಯನ್ಸ್ ಬಗ್ಗೆ ಯಾರು ಅಷ್ಟಾಗಿ ಮಾತಾಡಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಪೀಪಲ್ ಅವರು. ನಮ್ಮ ವಿಶ್ವಜಿತ್ DOP ಎವ್ರಿ ಫ್ರೇಮ್ನ, ಇಡೀ ಹಳ್ಳಿನ
ಒಂಥರ ನಿಮಗೆ ಬೇರೆ ಲೆವೆಲ್ಗೆ ತೋರಿಸಿದ್ದಾರೆ. ಅಷ್ಟು ರಿಯಲಿಸ್ಟಿಕ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಎವ್ರಿ ಶಾರ್ಟ್ ಒಂಥರ ಪೇಂಟಿಂಗ್ ಥರ ತೋರಿಸ್ಕೊಂಡು ಹೋಗಿದ್ದಾರೆ. ಅಂದರೆ ನಿಮ್ಗೆ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಿಮಗೆ ಹೇಳ್ಕೊಳಕ್ಕಾಗದಿರ್ಬೋದು ಅದನ್ನ, ಬಟ್ ಅದನ್ನ ನೋಡಿದಾಗ ನಿಮಗೆ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಇವರು, ಎಷ್ಟು ಚೆನ್ನಾಗಿದೆ. ನಿಮಗೆ ಕಣ್ಣಿಗೆ ಕಾಣೋ ಹಳ್ಳಿಗೂ ಫ್ರೇಮ್ ಇಟ್ಟಾಗಿ ಕಾಣೋ ಹಳ್ಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಲೈಟಿಂಗ್ ಮ್ಯಾಚ್ ಮಾಡಬೇಕು ಗೊತ್ತಾ. ಅವರೊಂಥರ ಸೈಂಟಿಸ್ಟ್ಗಳ ಥರ, ಯಾರು DOPಗಳು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಫಸ್ಟ್ ಪಾರ್ಟ್ ಎಡಿಟ್ ಮಾಡಿದ್ದು ಸುರೇಶ್ ಅವರೇ, ಈಗ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟ್ ಕೂಡ ಅವರೇ ಎಡಿಟ್ ಮಾಡಿದ್ದಾರೆ. ಅವರು ಅಷ್ಟೇ ತುಂಬ ವಂಡರ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಮಾಸ್ತಿ ಅವ್ರಾಗ್ಬೋದು, ಡೈಲಾಗ್ ರೈಟ್ರು, ಅವ್ರಿಗೆಲ್ಲ ನಾವು ಹೇಳಂಗೇ ಇಲ್ಲ. ಚೇತನ್ಗಾಗಲಿ ನಾವು ಹೇಳಂಗೇ ಇಲ್ಲ. ಪಾರ್ಟ್ 2 ಮಾಡ್ತಾ ಇದೀವಿ ಅಷ್ಟೇ, ಕತೆ ಹೆಂಗಿದೆ ಕಳಿಸ್ತಾ ಇರೋದು. ಅವ್ರ ಹತ್ರ ಕಳಿಸಿದ್ರೆ ನೆಕ್ಸ್ಟ್ ಇನ್ನೊಂದು ಮಾತು ಕೇಳಂಗೇ ಇಲ್ಲ ನಾವು, ಹಂಗೆ ಬರೆದು ಕಳಿಸಿರ್ತಾರೆ. ನಮ್ಮ ಅರ್ಜುನ್ ಜನಿ ಅವರು ಅಷ್ಟೇ, ಹಿಂಗಿದೆ ಅಂದರೆ ಮುಗೀತು, ಅವರು ರೆಡಿ ಮಾಡಿ ಕಳಿಸಿರ್ತಾರೆ. ನಮ್ಗೆ ಜಾಸ್ತಿ ಕೆಲಸನೇ ಇರಲ್ಲ. ಇನ್ನು ನಮ್ಮ ನಿರ್ದೇಶಕರು ಅವರಂತೂ ಹಗಲು ರಾತ್ರಿ ಮಲಗದೇ ಇಲ್ಲ. ಅವನು ದುಡಿದಿದ್ದಾನೆ, ತುಂಬ ಕೆಲಸ ಮಾಡಿದ್ದಾನೆ ಈ ಸಿನಿಮಾಗೋಸ್ಕರ. ಅವರೆಲ್ಲರಿಗೂ ಒಳ್ಳೇದಲ್ಲ. ಸರ್, ಮುದ್ದಾಗಿ ಕಾಣಿಸುವಂತ ಪುಟ್ಟಲಕ್ಷ್ಮಿಯನ್ನ ನೋಡಿದ್ದಾರೆ ರಚಿತಾ ರಾಮ್ ಅವ್ರನ್ನ. ಬಟ್ ಇನ್ನೊಂದು ಹೀರೋಯಿನ್ ಕೂಡ ನಿಮ್ಮ ಸಿನಿಮಾದಲ್ಲಿದ್ದಾರೆ, ಸ್ಪೆಷಲ್ ಸಾಂಗ್ ಮೂಲಕ ಮನರಂಜನೆ ಕೊಟ್ಟಿದ್ದಾರೆ. ಹೌದು, ಆ ನಾಯಕಿ ಬಗ್ಗೆ ಮಾತಾಡೋದಾದ್ರೆ ಪ್ರಜ್ಞಾ ತುಂಬಾ ಒಳ್ಳೆ ಹುಡುಗಿ. ಅವತ್ತು ಆಕ್ಚುಲಿ ನಾವು ಒಂದು 4 ಕಾಲ್ ಶೀಟ್ ಇಟ್ಕೊಂಡಿದ್ವಿ. ಅಂದ್ರೆ 4 ಕಾಲ್ ಶೀಟ್ ಅಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ. ಯು ಕಾಂಟ್ ಬಿಲೀವ್ ಅವ್ರ ಡೆಡಿಕೇಶನ್. ಒಂದು 10 days ಪ್ರಾಕ್ಟೀಸ್ ಮಾಡಿ ಆ ಡ್ಯಾನ್ಸ್ಗೋಸ್ಕರ ಒಂದು 7 kg ಸಣ್ಣ ಆಗಿ ಅವರು ಈ ಸಾಂಗ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ 2 ಕಾಲ್ ಶೀಟಲ್ಲಿ ಸಾಂಗ್ ಮುಗಿಸ್ಬಿಟ್ರು. ಹರ್ಷ ಮಾಸ್ಟರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆಮೇಲೆ ಅವರು ಡ್ಯಾನ್ಸು ಎಕ್ಸ್ಟ್ರಾಡಿನರಿಯಾಗಿ ಪ್ರಜ್ಞಾ ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನು ನೋಡೋದೇ ಕಣ್ಗೊಂಥರ ಹಬ್ಬ. ಆ ಡ್ಯಾನ್ಸ್ ನೋಡೋದೇ ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಅದರ ಜೊತೆಗೆ ಇನ್ನಿಬ್ಬರು ಡ್ಯಾನ್ಸ್ ಮಾಡಿದ್ದಾರೆ. ಅದೆರಡನ್ನು ಮಾತ್ರ ನೀವು ಸ್ವಲ್ಪ ಆ ಕಡೆ ಕಣ್ಣಲ್ಲೇ ಕಣ್ಣಿಂಗೆ ಹಿಂಗೆ ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ಬರೀ ಪ್ರಜ್ಞೆ ನೋಡ್ತಾ ಇರ್ಬೇಕು ನೀವು. ಅವೆರಡು ಕ್ಯಾರೆಕ್ಟರ್ಗಳನ್ನ ಹಂಗೆ ಡಿಲೀಟ್ ಮಾಡ್ಬಿಡಿ. ನೀವು 3 ಜನ ಇದಕ್ಕೆ ಆನ್ಸರ್ ಮಾಡಬೇಕು. ಒಬ್ಬ ಕಲಾವಿದರಾಗಿ ಒಂದು ಸಿನಿಮಾ ಗೆಲ್ಲಬೇಕು, ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ, ಅದರ ಹೋರಾಟ ಇರುತ್ತೆ. ಅದು ನೀವು ಇವತ್ತಿಗೂ ಮಾಡ್ತಾ ಇದ್ದೀರಾ ಕೂಡ. ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಡೆಡಿಕೇಶನ್ ಒಬ್ಬ ಕಲಾವಿದರಿಗೆ ಎಷ್ಟು ಇರಬೇಕು ಅಂತ ಹೇಳಿ. ಸಿನಿಮಾ ಮುಗಿದು ಕಡೆವರೆಗೂ ಅದು ನಮ್ಮ ಸಿನಿಮಾ ಆಗಿರಬೇಕು. ನಾವು ಅದನ್ನ ಹೆಗಲ ಮೇಲೆ ಹೊರಲೇಬೇಕು, ನಾವು ಜೊತೆ ನಿಂತ್ಕೊಳ್ಳೇಬೇಕು. ಒಬ್ಬ ನಿರ್ಮಾಪಕ ಉಳಿಲೇಬೇಕು ಅಂತಂದ್ರೆ ನಾವೆಲ್ಲರೂ ಡೆಡಿಕೇಶನ್, ಆ ಪ್ರೀತಿ ಕೊಡ್ಲೇಬೇಕು. ಓಕೆ, ಮತ್ತೆ ನಾವು ಸಿನಿಮಾದಿಂದ ಬದುಕ್ತಾ ಇರೋದು, ನಮ್ಮಿಂದ ಸಿನಿಮಾ ಅಲ್ಲ. ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀವಿ, ಸಿನಿಮಾದಿಂದ ನಾವೆಷ್ಟು ಸಿನಿಮಾ ಪ್ರೀತಿಸ್ತೀವೋ, ನಾವೆಷ್ಟು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತೀವೋ, ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವುದೇ ಕೆಲಸ ಆಗಿರ್ಲಿ, ಅದು ಯಾವುದೇ ಕೆಲಸ ಆಗಿರ್ಲಿ, ಸಿನಿಮಾನೂ ಹಾಗೇನೆ. ನಾವೆಷ್ಟು ಇಷ್ಟಪಟ್ಟು ನನಗೆ ಬೇಕೇ ಬೇಕು, ನಾನು ಮಾಡಲೇಬೇಕು, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ಎಷ್ಟು ಆಟ ತುರ್ಕೊಂಡು ಮಾಡ್ಕೊಂಡು ಹೋಗ್ತೀವೋ, ಅದು ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಸೋಲು ಗೆಲುವು ಎಲ್ಲಾ ರಂಗದಲ್ಲೂ ಇರುತ್ತೆ. ಯಾವ ರಂಗದಲ್ಲಿಲ್ಲ, ಬರೀ ಸಿನಿಮಾ ಅಲ್ಲ, ಎಲ್ಲಾ ರಂಗದಲ್ಲೂ ಇರುತ್ತೆ. ನಾವು ಸಿನಿಮಾನ ಅಷ್ಟು ಪ್ರೀತಿಸ್ಬೇಕು ಅಂತ ನನಗನ್ಸುತ್ತೆ. ಸಿನಿಮಾಗೆ ನಾವು ಅನಿವಾರ್ಯ ಅಲ್ಲ, ನಮಗೆ ಸಿನಿಮಾ ಅನಿವಾರ್ಯ, ನಮಗೂ ಬೇಕಾಗಿರೋದು. ಸೊ ನಾವು ಡೆಡಿಕೇಟ್ ಮಾಡಲೇಬೇಕು. ಅಪ್ ಟು 7th ಈ ಹೋರಾಟ ಮಾಡ್ತಾನೇ ಇರ್ತೀವಿ. ಮುಗಿದ್ಮೇಲೆ ಮತ್ತೆ ಹೋರಾಟ ಶುರು ಮಾಡ್ತೀವಿ ಸಿನಿಮಾಗೋಸ್ಕರ. ಸರ್, ಕೊನೆಯದಾಗಿ ಒಂದು ಡೈಲಾಗ್ ಮೂಲಕ ಯಾವ ರೀತಿ ಇನ್ವೈಟ್ ಮಾಡ್ತೀರಾ ನೀವು ಪ್ರೇಕ್ಷಕರನ್ನ? 3 ಜನನು. ವಜ್ರ ಅಂದ್ರೆ ಹೊಳಿತಾ ಇರ್ಬೇಕು, ಹುಡುಗರು ಅಂದ್ರೆ ಉರಿತಾ ಇರ್ಬೇಕು, ಥಿಯೇಟರ್ ಅಂದ್ರೆ ಜನ ಇರ್ಬೇಕು, ಅಯೋಗ್ಯ 7ಕ್ಕೆ ನೀವೆಲ್ಲ ಬರ್ಬೇಕು, ನೀವಿಬ್ರು ಆಗಸ್ಟ್ 7ಕ್ಕೆ ಅಯೋಗ್ಯ ನೀವೆಲ್ಲ ಬರ್ಬೇಕು. ಇವ್ರಿಬ್ರು ಏನು ಹೇಳಲಿಲ್ಲ, ಸ್ಪೆಷಲ್ ಆಗಿ ಹೇಳಿ ಬಿಡಿ, ಎಲ್ಲ ನಾನೇ ಹೇಳ್ಕೊಡಕ್ಕಾಗತ್ತಾ? ಆಗಸ್ಟ್ ಏನ್ ಹೇಳಕ್ ಬಿಡ್ಲಿಲ್ಲ, ಈಗ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ತಡ್ರಿ ನಾನೇ ಕೇಳಲಿ ಅಂತ. ಹೇಳಿ. ಆಗಸ್ಟ್ 7ಕ್ಕೆ ನೀವೆಲ್ರು ಬನ್ನಿ ಥಿಯೇಟರ್ ಕಡಿಕೆ. ಇವ್ರಿಬ್ರು ಹೇಳ್ದಂಗೆ ಅಯೋಗ್ಯ 2 ಆಗಸ್ಟ್ 7ಕ್ಕೆ ಎಲ್ರು ಬನ್ನಿ ಥಿಯೇಟರ್ ಕಡಿಕೆ. ಇವರೆಲ್ಲರೂ ಹೇಳ್ದಂಗೆ ಅಯೋಗ್ಯ 2 ಇದೆ ಆಗಸ್ಟ್ 7ಕ್ಕೆ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ನಿಮಗೆ 3 ಜನಕ್ಕೂ ಒಳ್ಳೇದಾಗ್ಲಿ ಸರ್. ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಆಗ್ಲಿ. ಮತ್ತೊಮ್ಮೆ ನಿಮ್ ಜೊತೆ ಇದೇ ಮಂಡ್ಯದಲ್ಲಿ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡುವಂತಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಯೋಗ್ಯ 2 8 ವರ್ಷಗಳ ಹಿಂದೆ, ಅಂದ್ರೆ ಅಯೋಗ್ಯ ಪಾರ್ಟ್ 1 ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಚಿತ್ರ. ಇದೀಗ ಅಯೋಗ್ಯ 2 8 ವರ್ಷಗಳ ನಂತರ ಮತ್ತೊಮ್ಮೆ ಪ್ರೇಕ್ಷಕನ ಎದುರು ಬರ್ತಾ ಇದೆ. ಇದೇ ಆಗಸ್ಟ್ 7ರಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.